ಸಂಜೆಗೆ ಮಾಡ್ಬೇಕ್ರಿ ಮಾಮಿಯರ? ಮಾಡ್ಬೇಕವ. ಇದ್ದದ್ದ ಹೆಣ್ಮಕ್ಳದು ಒಂದೊಂದು ದಿನ ಯಾವಾಗಾರ ಬೇಸರ ಆಗ್ಯದ ಅಂತೇಳಿ ಮುಂಜಾನೆ ತಿಂತಾರನಂತ ಬಿಟ್ರ ಅವತ್ತು ಊಟಕ್ಕೆ ಕೂತಾಗ ಜಗಳನೇ ನೋಡು. ಹೌದ್ರಿ ವಯ್ಯವ್ವ, ನಮ್ಮ ಮನ್ಯಾಗೂ ಹಂಗೆ ನೋಡ್ರಿ. 2 ಹೊತ್ತು ಬೇರೆ ಬೇರೆ ಪಲ್ಯ ಮಾಡು, ಇಲ್ಲಾಂದ್ರೆ ಏನಾರ ಬೇರೆದ್ ಮಾಡು ಒಟ್ಟ ರಾತ್ರಿಗೆ. ಅದೇ ಇದ್ದದ್ದು ಒಂದಿನ ತಿನ್ಲಿಲ್ಲ ನೋಡ್ರಿ. ನೀನು ಮಾಡ್ಬೇಕಾ ಸಂದೆ? ಹ್ಞೂ ರೀ ಮಮ್ಮಿ, ಮಾಡ್ಬೇಕು. ಒಂದು ಸ್ವಲ್ಪ ಆಲೂ ಪರೋಟ ಮಾಡಂದನ್ರಿ ನಮ್ಮ ಮಗ, ಅದಕ್ಕೆ ಆಲೂಗಡ್ಡೆ ಕುದಿಸಿಟ್ಟು ಬಂದೀನಿ, ಹೋಗಿಂದ ಮಾಡ್ಬೇಕ್ರಿ. ಸುಮಾರು ನೀವು ಜಲ್ದಿನೇ ಹೇಳ್ತೀರಿ ಕಾಣಿಸುತ್ತಲ್ರಿ. ಎಷ್ಟು ಕೇಳ್ತೀರಿ ಮುಂಜಾನೆ? ಇವ್ವ ಏನು ಕೇಳ್ತೀರಿ? 5ಕ್ಕೆ ಹೇಳ್ತೀನಿ ರೀ. 5ಕ್ಕೆ ಎದ್ನಂದ್ರೆ ಬಡ್ಕೊಂಡು ಮಾಡೋದಾಗಂಗಿಲ್ಲ. ಒಂದು ವೇಳೆ 6ಕ್ಕೆ ಎದ್ದಿದ್ನ ನೋಡ್ರಿ, ಅವತ್ತು ಮುಂಜಾನೆ ಎದ್ನಂದ್ರೆ ಡ್ಯಾನ್ಸ್ ನಡೆದಿರ್ತದೆ. ಹೌದ್ರಿ ವಯ್ಯವ್ವ, ನನಗೂ ಹಂಗೆ ಆತದ ನೋಡ್ರಿ. ಮುಂಜಾನೆ ಒಬ್ಬ 7:15ಗೆ ಹೋತಾನ, ಒಬ್ಬ 10ಕ್ಕೆ ಹೋತಾನ. 7:15ಗೆ ಹೋಗೋವಾಗ ನಾಷ್ಟ ಆಗ್ಬೇಕ್ರಿ, 10ಕ್ಕೆ ಹೋಗೋವಾಗ ಅಡಿಗೆ ಆಗ್ಬೇಕು. ಮುಂಜಾನೆ ಆಯ್ತು ನೋಡ್ರಿ, ಯಾರ ಫೋನ್ ಮಾಡಲಿ ಅಥವಾ ಮನೆಗೆ ಬರಲಿ ಇಷ್ಟು ಟೆನ್ಷನ್ ಆಗ್ತದಲ್ಲ, ಒಟ್ಟು ಅವ್ರ ಜೊತೆ ಮಾತಾಡೋಕ್ಕಾಗಂಗಿಲ್ಲ ನೋಡ್ರಿ. ಬರೀ ಓಡಾಡ್ದ ನಡೆದಿರ್ತದೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. ಮತ್ತು ಅದು ಶಾಲೆಗೆ ಓದ್ತಿರ್ತಾವ ಹುಡುಗರು. ಜಲ್ದಿ ಎದ್ರೆ ಹಂಗೆ ಆಗಂಗಿಲ್ಲ, ಒಂದು ಸ್ವಲ್ಪ ಲೇಟ್ ಆಗಿದ್ರೆ ಅಂದ್ರೆ ಮೈ ಮೇಲೆ ಬಿದ್ದಂಗೆ ಆಗ್ತದೆ ಕೆಲಸ. ಇನ್ನೊಂದ್ರಿ ಮಾಮಿ, ಎಲ್ಲ ಕೈಗೆ ಕೊಡ್ಬೇಕ್ರಿ ಅವ್ರಿಗೆ. ಹೋಗು ಮುಂದಾಗ ಒಬ್ಬವ ಸಾಕ್ಸ್ ಕೊಡು ಅಂತಾನೆ ಕರೀತಿರ್ತಾನ, ಒಬ್ಬವ ಸ್ಕೂಲ್ ಡ್ರೆಸ್ ಕೊಡು ಅಂತಾನೆ ಕರೀತಿರ್ತಾನ. ಹೌದ್ರಿ ವಯ್ಯವ್ವ, ಇವಾಗಿನ ಕಾಲದವರು ಶಾಲೆ ಕಲಿಸೋದು ಹೆಚ್ಚಿಂದ ವಯ್ಯವ್ವ. ನಮ್ಮ ಕಾಲದಾಗ ಹಿಂಗೆ ಇದ್ದಿದ್ದಿಲ್ಲವ ತಾಯಿ. ನಮ್ಮ ಮಕ್ಕಳು ತಾವೇ ಎಲ್ಲ ಮಾಡ್ಕೊಂಡು ಹೋಗು ಮಾಡಿ ಶಾಲೆಗೆ ಹೋಗಿ ಬಂದಿಂದ ತಾವೇ ಹಾಕೊಂಡು ಊಟ ಮಾಡಿ ಆಟ ಆಡಕ್ಕೆ ಹೋಗ್ತಿದ್ವು. ಬಂದಗನೆ ಅವನ್ನ ರಾತ್ರಿ ಹುಡುಕಿ ಆಡ್ಕೊಂಬಂದು ಕೆಡವುತ್ತಿದ್ವಿ ನಾವು. ಹೋಮ್ವರ್ಕು ನಿಮ್ಮಷ್ಟು ತಲೆ ಕೆಡ್ಸ್ಕೊತಿದ್ದಿಲ್ವ ಯವ್ವ ನಾವು. ಅವಾಗಿನ ಶಾಲಿನೇ ಹಂಗಿತ್ತಲ್ರಿ ಮಾಮಿ. ಎಷ್ಟು ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೂ ನಿಮ್ಮ ಮಕ್ಕಳು ನೋಡಿದ್ರಲ್ಲಿ ಎಷ್ಟು ಶಾಣೆ ಆಯ್ತಾರ. ಎಲ್ಲರೂ ಒಂದೊಂದು ನೌಕರಿ ಮೇಲೆ ಅದಾರಿ ಈಗ. ಹೌದು ವಯ್ಯವ್ವ, ನಾನು ನೋಡ್ತೀನಲ್ಲ ಮುಂಜಾನೆ ನಮ್ಮ ಮಕ್ಕಳದು. ಮುಂಜಾನೆ ಅವಕ್ಕೆ 6 ಗಂಟೆಗೆ ಬಿಸಿ ಹಾಲು, ಬೋರ್ಮಿಟಾ, ಬೂಸ್ಟು ಇಂಥವು ಹಾಕಿಕೊಟ್ಟು ಅವಕ್ಕೆ ಸಂಡಾಸ ಕಳಿಸಿ, ಸ್ನಾನ ಮಾಡಿಸಿ, ಡ್ರೆಸ್ ಹಾಕಿ, ಬುತ್ತಿ ಕಟ್ಟಿ ಗಾಡಿ ಮೇಲೆ ಓದ್ತಿದ್ವು ಅಂದ್ರೆ ಹೊರಗೆ ತನ ಹೋಗಿ ಟಾಟಾ ಮಾಡಿ ಕಳಿಸಿ ಬರ್ಬೇಕು ಅವ್ರನ್ನ ಶಾಲೆಗೆ. ಎಂಥ ಕಾಲ ವಯ್ಯವ್ವ ತಾಯಿ. ಹೌದ್ರಿ ಮಾಮಿ, ಕಳ್ಸಕ್ಕೆ ಹೋಲಿಲ್ಲ ಅಂದ್ರೆ ಸಿಟಿಗೇರಿ ಬಿಡ್ತಾವ್ರಿ ಆ ಹುಡುಗರು. ನಾವರ ಇನ್ನ ಗಾಡಿ ಮೇಲೆ ಕಳ್ಸಕ್ಕೆ ಹೋಗ್ತೀವ್ರಿ. ಅಲ್ಲಿ ಬಾಜು ಮನೆ ನೋಡಿದ್ರಿಲ್ರಿ, ಆಕಿ 2 ಹುಡುಗರ್ನ ಕರ್ಕೊಂಡು ಬಸ್ಸಿನ ಸಂಬಂಧ ಎಷ್ಟು ಗಡಿಬಿಡಿ ಓದ್ತಿರ್ತಾಳ. ಅಯ್ಯ, ಅದೊಂದು ಪ್ಯಾಷನ್ ಆಗ್ಯದ ಬಿಡ ಯವ್ವ. ನೈಟಿ ಹಾಕೊಂಡು ಅದ್ರ ಮೇಲೆ ಒಂದು ಟವೆಲ್ ಹಾಕೊಂಡು ಹೋಗಿ ಅಲ್ಲಿ ನಿಂದಿರೋದು ಬಸ್ಸಿನ ಸಂಬಂಧ. ಅದು ಗಂಡ 10 ನಿಮಿಷ ಮೊದಲ ಒದರ್ತಿರ್ತದ, ಟೈಮ್ ಆಗ್ಯದ, ಬಸ್ ಬಂದದ, ಹೋಗು ಅಂತೇಳಿ. ಆಕೆ ಆ ಹುಡುಗಿಗೆ ರೆಡಿ ಮಾಡಿ ತಾವೊಂದು ಸ್ವಲ್ಪ ರೆಡಿ ಆಗ್ಬೇಕಲ್ಲ. ಮತ್ತೆ ರೆಡಿ ಆಗಿ ಅಲ್ಲಿ ಹೋಗಿ ಬಸ್ಸಿನ ಸಂಬಂಧ ನಿಂದಿರ್ತಿರ್ತಾಳ. ಅದೇ ಆಕಿಂದೇನು ಹೇಳ್ಬೇಡ ಬಿಡ ಯವ್ವ ನನಗೆ. ಮಾಮಿಯವ್ರು ನೋಡಿ ಎಲ್ಲ ನೋಡಿರ್ತಾರ. ಹೌದ್ರಿ, ಹಂಗೆ ಅದರಿ ಈಗ. ಹೌದ್ರಿ ಮಾಮಿ, ಈಗ ಶಾಲೆ ಸಂಬಂಧ ಭಾಳ ತಲೆ ಕೆಡ್ಸ್ಕೊಳ್ಳೋದು ನೋಡಿದ್ರಿ. ನಮ್ಮ ನಾದಿಂದಾರ ನೋಡಿದ್ರಿಲ್ರಿ, ಅದ್ರಾಗಂತರೂ ಈ ಬ್ರದರ ಏನು ತಲೆ ಕೆಡ್ಸ್ಕೊಂಡಾರಿ ಹುಡುಗರ ಸಂಬಂಧ. ನೋಡಬಾರ್ದು, ಬರೀ ಆ ಹುಡುಗರು ಸಾಲಿ ನೋಡ್ರಿ. ಅವ್ರಿಗೆ ಅವು ಓದ್ತಾವ ಬರೀತಾವ ಎಲ್ಲ ಶಾಣೆ ಅದಾವ್ರಿ. ಅಂದ್ರೆ ಅವ್ರಕ್ಕಿಂತ ಅವ್ರ ಹೌದ್ಯಾರ ಭಾಳ ತಲೆ ಕೆಡ್ಸ್ಕೊಂಡ್ಬಿಟ್ಟಾರಿ. ಅಲ್ರಿ, ಮೊನ್ನೆ ಅವ್ರ ಊರಿಗೆ ಹೋಗಿದ್ದೆ ನೋಡ್ರಿ. ನಮ್ಮ ನಾದಿನಿಯರ್ ಊರಿಗೆ ಹೋದಾಗ ಸುಮ್ಮ ಆ ಹುಡುಗರಿಗೆ ಕೇಳಿದಾರೆ ಎಷ್ಟು ಪರ್ಸೆಂಟೇಜ್ ಮಾಡಿರವ ಅಂತ. ಒಬ್ಬಾಕಿ 85% ಆಗ್ಯದ್ರಿ ಮಾಮಿ ಅಂದ್ಲು, ಇನ್ನೊಬ್ಬಾಕಿ 80% ಆಗ್ಯದ್ರಿ ಮಾಮಿ ಅಂತ ಅಂದ್ಲು. ಚಲೋನೇ ತಗೊಂಡ್ರಿ ಬಿಡವ ಅಂತ ನಾ ಅಂತೀನಿ. ಅವ್ರ ಹೋಗಿ ಅಷ್ಟಕ್ಕೆ ಸಮಾಧಾನ ಆಗಿಲ್ರಿ. ಬಂದ್ಲಲ್ಲ, ಎಲ್ಲಿ ಚಲೋ ತಗೊಂಡಾರ? 80% ಅಂದ್ರೆ ಭಾಳನು ನೀವೊಂದು. ನಾವು ಈ ಸಲ ಹೇಳಿನಿಕಿ 95% ಮಾಡಲಿಲ್ಲ ಅಂದ್ರೆ ನಿಮ್ಮಪ್ಪ ನಾನು ಒಕ್ಕಲಾಗಂಗಿಲ್ಲ ಅಂತ ಹೇಳಿ ನೋಡು, ತಗೊಳ್ಳೇಬೇಕಾಕಿ. ಅದಕ್ಕೆ ನಾ ಏನಂದೆ, ಹಿಂಗ್ಯಾಕೆ ಮಾತಾಡ್ತೇನೆ ನಾವು ಹುಚ್ಚಿ? ಅದಕ್ಕೇನಾಗುತ್ತೆ, ಒಕ್ಕಲಾಗಂಗಿಲ್ಲ ಪಾಕಾಗಲ್ಲ ಅಂತ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಲ್ಲ. ಮುಂದೆ ಮಾಡ್ತಾರೆ ತಗೋ, ಇದು ಒಂದೇ ಅದನು ಅಂತೇಳಿ ಅಂತೀನಿ. ಅದಕ್ಕೆ ಅಕ್ಕಿ ಏನು ಅನ್ಬೇಕು? ಮತ್ತೆ ನಾನೇನ ಇಷ್ಟು ತ್ರಾಸ ತಗೊಂಡು ಶಾಲೆ ಕಲಿಸ್ತೀವಿ, ಹಳ್ಳಿಯಿಂದ ಇಲ್ಲಿ ಸಿಟಿಯಾಗಿ ಬಂದು ಅವ್ರ ಶಾಲೆ ಸಂಬಂಧ ಇಷ್ಟು ಬಡ್ದಾಡ್ತೀವಿ, ಮತ್ತು ತಗೊಳ್ಳಿಲ್ಲ ಅಂದ್ರೆ ಏನು? ಆ ಬಾಜು ಮನೆ ಹುಡುಗಿ ನೋಡು 95% ಮಾಡ್ಯದ. ಮತ್ತು ಆಕಿನಕ್ಕಿಂತ 1-2% ಜಾಸ್ತಿ ಮಾಡೋದು ಬೇಡ. ಆಕಿ ಟ್ಯೂಷನ್ಗೆ ಹಾಕೀವಿ, ಎಲ್ಲ ಮುಂಜಾನೆದು ಕಳಿಸ್ತೀವಿ, ಕರ್ಕೊಂಬರ್ತೀವಿ, ಎಷ್ಟು ತ್ರಾಸ ತಗೋತೀವಿ ನಾವು ಅಂದ್ಬಿಟ್ಲು. ಅಷ್ಟು ತಲೆ ಕೆಡ್ಸ್ಕೊಂಡಾರಲ್ಲ ಅವ್ರ ಶಾಲೆ ಬಗ್ಗೆ. ಹೌದ್ರಿ ವಯ್ಯವ್ವ, ಈಗ ಭಾಳ ತಲೆ ಕೆಡ್ಸ್ಕೊತಾರೆ ತಂದೆ ತಾಯಿನೇ. ಇನ್ನೊಬ್ಬಕಿನ ಆದಿನಂತರೂ ಬ್ಯಾಡದ ಸುದ್ದಿ. ಅವ್ರು ಅಷ್ಟು ತಗೊಂಡಾರ, ಇವ್ರು ಇಷ್ಟು ತಗೊಂಡಾರ, ನೀ ಅವ್ರಿಗಿಂತ ಜಾಸ್ತಿ ತಗೋ, ಇವ್ರಿಗಿಂತ ಜಾಸ್ತಿ ತಗೋ, ಕಿರಿ ಹೆಚ್ಚಿರ್ತಾಳೆ ನೋಡ್ರಿ ಹುಡುಗರಿಗೆ. ಅವಕ್ಕೆ ಎಲ್ಲಿ ಊರಿಗೆ ಕರ್ಕೊಂಬರಂಗಿಲ್ಲ, ಫಂಕ್ಷನಿಗೆ ಕರ್ಕೊಂಬರಂಗಿಲ್ಲ, ಬರೇ ಓದುದ ನೋಡ್ರಿ. ಅದಕ್ಕೆ ನಮ್ಮ ಮನೆಯವರು ಬೈತಿರ್ತಾರೆ, ಏನ ನಿಮ್ಮ ಹುಡುಗರು ಶಾಲೆಗೆ ಕಲಿಸ್ತೀವಿ ಅಂತೇಳಿ ಎಷ್ಟರ ಕಾಂಪಿಟೇಷನ್ ಮಾಡಕತ್ತೀರಲ್ಲ ನೀವು ಶಾಲೆ ಕಲಿಸ್ತೀರೇನು? ಬರೀ ಕಾಂಪಿಟೇಷನ್ ಮಾಡ್ತೀರಿ. ನಿಮ್ಮ ಮನೆಗೆ ಬರಕ್ಕೆ ಒಲ್ಲೆ ಆಗ್ತದೋ ಯವ್ವ, ಬರೀ ಅಕ್ಷರಗಳು ಉದುರಿರ್ತಾವ, ಎಲ್ಲ ಕಡೆ ಅಕ್ಷರ ಬಿದ್ದಿರ್ತಾವ ಅಂತೇಳಿ ಅಸಹ್ಯ ಮಾಡಿ ಕಾಮಿಡಿ ಮಾಡ್ತಿರ್ತಾರೆ ನಮ್ಮ ಮನೆಯವ್ರು ಅವರಿಗೆ. ಹೌದ್ರಿ, ಮತ್ತೆ ಈ ಕಾಂಪಿಟೇಷನ್ ಅಷ್ಟೇ ಅದಲ್ರಿ, ಅವ್ರು ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸ್ತದವ ನನಗೆ. ನಮ್ಮ ತಂಗಿನೂ ಹಾಗೆ ನೋಡ್ರಿ, ಹುಡುಗಿ ಶಾಲೆ ಸಂಬಂಧ ಇಷ್ಟು ತಲೆ ಕೆಡ್ಸ್ಕೊಂಡಾಳವ ಯವ್ವ, ಬ್ಯಾಡ ಸುದ್ದಿ. ಎಲ್ಲರ ಬಾ ಅಂದ್ರೆ ಸಾಕು, ಒಲ್ವಾ ನನ್ನ ಮಗಳು ಸಾಲ್ಯದ ಅಂತ ನಿಂತ ಬಿಡ್ತಾಳ. ಹೌದೌದು, ಹಂಗೆ ನಡೆದದ ಬಿಡಿ. ಈಗ ನಮ್ಮ ಕಾಲದಾಗ ನೋಡಿದೇನು, ನಾವು ಪಾಸ್ ಆಗಿವಿ ಅಂತೇಳಿ ನಮ್ಮ ಅವ್ಗ ಮಾರ್ಕ್ಸ್ ಕಾರ್ಡ್ ತಂದು ತೋರ್ಸಾಕೋದ್ರ ಹೌದನ ಕಸ ಬಳಿ ಹೋಗು ಅಂತೇಳಿ ಆಕಿ ಕೇರ ಮಾಡ್ತಿದ್ದಲ್ಲ ಪಾಸ್ ಆಗಿದ್ದು ಸಹಿತ. ಈಗ ವಿಚಿತ್ರ ಕಾಲ ಬಂದದ.
ಅವ್ರು ಇವ್ರು ಯಾಕೆ ನಾವೇ ಮಾಡ್ತೀವಿಲ್ಲ. ಹುಡುಗರು ಎಕ್ಸಾಮ್ ಅದಾವಂದ್ರೆ ಅವ್ರಿಗಿಂತ ಮೊದಲು ನಾವೇ ತಲೆ ಕೆಡ್ಸ್ಕೊಂಡಿರ್ತೀವಿ. ರಿಸಲ್ಟ್ ಬಂದಿನ ಅಂತೂ ನೋಡ್ಬಾರ್ದವ ಯವ್ವ. ಏಪ್ರಿಲ್ 10 ಇರ್ತದ ಅವತ್ತ ನಮ್ಮ ತಳಮಳ ಎಷ್ಟು ಇರ್ತದೆ ಹೇಳ್ರಿ. ನಿಮಗನ ಆತದಿಲ್ಲ ಹಂಗೆ ರಿಸಲ್ಟ್ ತರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಎಂಥ ಪರಿ ಮೊದಲ ಹೋಗಿ ಕೂತಿರ್ತಾರೆ ರಿಸಲ್ಟ್ ಸಂಬಂಧ. ಮಾರ್ಕಸ್ ನಿಮ್ಮ ಮಗ ಎಷ್ಟು ತೊಗೊಂಡಾನ್ರಿ, ನಿಮ್ಮ ಮಗಳು ಎಷ್ಟು ತೊಗೊಂಡಾಡ್ರಿ, ನಿಮ್ಮ ಮಗ ಅಷ್ಟು ತೊಗೊಂಡಾನ್ರಿ, ನಮ್ಮ ಮಗಳು ಎಷ್ಟು ತೊಗೊಂಡಾಡ್ರಿ. ಬರೀ ಇದೆ. ನಾನು ಹಂಗೆ ಮಾಡ್ತೀನಿ ಯವ್ವ. ನಮ್ಮ ಹುಡುಗರು ಚಲೋ ಮಾರ್ಕಸ್ ತೊಗೊಂಡಿದ್ರಂದ್ರೆ ಒಂದು ಸ್ವಲ್ಪ ಹಿಂಗೆ ಕಾಣಿಸಂಗೆ ಹಿಡ್ಕೊಂಬರ್ತೀನಿ ಮಾರ್ಕ್ಸ್ ಕಾರ್ಡು. ಕಡಿಮೆ ತೊಗೊಂಡಿದ್ರಂದ್ರೆ ಸುಮ್ಮ ಮಡಿಚಿ 20 ಬ್ಯಾಗ್ನ ಇಟ್ಕೊಂಡು ಜಲ್ದಿ ಬಂದುಬಿಡ್ತೀನಿ ರೀ. ಈಗ ಕಾಲನೇ ಹಂಗೆ ಬಂದದ. ಬರೀ ಕಾಂಪಿಟೇಷನ್ ನೋಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಹ್ಞೂ ರೀ ಹುಡುಗರು ಎಷ್ಟು ಶಾಣೆ ಅದಾವ ಅನ್ನೋದು ಯಾರು ನೋಡ್ತಾರೆ ಈಗ? ಮಾರ್ಕಸ ನೋಡ್ತಾರೆ ಮೊದಲು. ಅದ್ರಾಗ ನಮ್ಮ ಫ್ರೆಂಡ್ ಮಗ ಒಬ್ಬ ಸ್ವಲ್ಪ ಜಾಸ್ತಿ ತೊಗೋತಾನ್ರಿ. ನಮ್ಮ ಮಗಂದು ರಿಸಲ್ಟು ಒಂಚೂರು ಕಡಿಮೆ ಬರ್ತದ. ಆಕಿನ ನೋಡಬಾರ್ದು. ಎಷ್ಟು ತೊಗೊಂಡಾನ್ರಿ ನಿಮ್ಮ ಮಗ? ಹೌದ್ರಿ, ನಮ್ಮ ಮಗಂದು 98% ಆಗ್ಯದ ನೋಡ್ರಿ. ಗೊತ್ತಿರ್ತದ ಆಕಿಗೆ ನನ್ನ ಮಗ 75 ಮಾಡಿರ್ತಾನಂತ. ಗೊತ್ತಿದ್ರು ಒತ್ತಿ ಕೇಳ್ತಾಳ್ರಿ. ಅದಕ್ಕೆ ಆಕಿನ ಟೈಮಿಂಗ ಬೇರೆ, ನನ್ನ ಟೈಮಿಂಗ ಬೇರೆ ರಿಸಲ್ಟ್ ಕೇಳಕ್ಕೆ ಹೋದಾಗ ನಾ ಬೇರೆ ಸುಮ್ಮ ಹೋಗಿ ತೊಗೊಂಬಂದ್ಬಿಡ್ತೀನಿ ನಾನು. 1-2 ಸಲ ಆಕಿನ ಜೊತೆನೇ ಓದೇನ್ರಿ. ಆಕೆ ಮಾಡೋದು ನನಗೆ ಯಾಕೆ ಇಷ್ಟ ಆಗ್ಲಿಲ್ಲವ. ಒಬ್ಬರು ಮಕ್ಳು ಶಾಣೆ ಇರ್ತಾರ, ಒಬ್ಬರು ಮಕ್ಳು ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇರ್ತಾರ. ಹಂಗಂದಂದು ತೋರಿಸ್ಬಾರ್ದಿಲ್ರಿ. ಮುಂದೆ ಲೈಫ್ನಾಗ ಯಾರು ಸ್ಟ್ಯಾಂಡ್ ಆಗಿ ನಿಲ್ತಾರ ಅನ್ನೋದ್ರ ಮೇಲೆ ಓದ್ತದ್ರಿ. ನನಗೂ ಹಂಗೆ ತಳಮಳ ಇರ್ತದ್ರಿ. ನನ್ನ ಮಗ ಎಕ್ಸಾಮ್ ಮುಗಿಸಿ ಬಂದ್ರನೇ ಕೇಳ್ತೀನಿ ಹೆಂಗೆ ಬರ್ದೀವೋ ಅಂತ. ಅವು ಚಲೋ ಆಗ್ಯಾವ ಅಂತಾನೆ ಹೇಳ್ತಾವ್ರಿ ಹುಡುಗರು. ರಿಸಲ್ಟ್ ಬಂದಿಂದ ಗೊತ್ತಾಗ್ಬೇಕು ನೋಡ್ರಿ ಹೆಂಗೆ ಮಾಡ್ಯಾವ ಅಂತೇಳಿ. ನನಗೂ ನಿಮ್ಮಂಗೆ ನೋಡ್ರಿ ಯಾರು ಇಲ್ಲಾರ್ದಾಗ ಹೋಗಿ ತೊಗೊಂಬಂದ್ಬಿಡ್ತೀನಿ ರೀ ರಿಸಲ್ಟ್ನ. ಇಷ್ಟು ಬಡ್ಕೊಂಡು ಮಾಡ್ತಿರ್ತೀವಿ. ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾರಂತೇಳಿ ಅವು ತಿಳಿದು ಚಂದಾಗೆ ಓದಿ ಒಂದು ಹಾದಿಗತ್ತಿದ್ರೆ ಚಲೋ ರೀ. ಇಲ್ಲಾಂದ್ರೆ ಒಂದು ಸ್ವಲ್ಪ ಭಾಳ ತ್ರಾಸ ಆಗ್ತದೆ ನಮಗೆ ಕಲಿಸ್ತವ್ರಿಗೆ. ನಾನು ಅದೇ ಅಂತೀನಿ ನೋಡ. ಯಾಕೆ ಇಷ್ಟು ಬಡ್ಕೊಂಡು ಮಾಡ್ಬೇಕವ? ಇಷ್ಟು ಮಾಡ್ತೀರಿ, ಮುಂದೆ ಅವ್ರು ಒಂದು ವೇಳೆ ನೋಡಲಿಲ್ಲ ಅಂದ್ರೆ ಅವಾಗ ನೀವೇ ಗುಳೆ ಆಡ್ತೀರಿ. ಈಗ ಹಿಂಗೆ ಕಲಿಸಿ ಮತ್ತೆ ಸ್ವಲ್ಪ ಮಾಡಿದಲ್ದ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಲಿಸಿ ಪಾರೇನ ಕಳಿಸ್ತೀರಿ. ಮತ್ತೆ ಪಾರೇನ ಕಳಿಸಿದ್ರ ಅಂದ್ರೆ ನಾಳೆ ಸತ್ರ ಸಹಿತ ಅವರು ಬರ್ಲಾರ್ದಂಗೆ ಆಗ್ತದ. ರಜೆ ಸಿಗೋಲಾಗ್ಯದ, ನೀವೇ ಮಾಡಿ ಮುಗಿಸ್ಬಿಡ್ರಿ, ನಾವು ರೊಕ್ಕ ಹಾಕ್ತೀವಿ ಅಂತಾರೆ. ರೊಕ್ಕ ತಗೊಂಡೇನು ಸುಡುದದ ಸುಡುಗಾಡಿ ಇಡ್ಲಿ. ಹೌದ್ರಿ ಮಾಮಿ, ಮೊನ್ನೆ ನಮ್ಮ ಓಣ್ಯಾಗ ಹಂಗೆ ಆಗ್ಯದ ನೋಡ್ರಿ. ಪಾಪ ಅವರು ಫಾರಿನ್ನಾಗ ಇಬ್ಬರು ಮಕ್ಕಳು ಫಾರಿನ್ನಾಗ ಇರ್ತಾರ್ರಿ. ಇವಾಗ ತಂದೆಗೆ ಶುಗರ್ ಆಗಿತ್ರಿ. ಒಮ್ಮಿಂದೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿ ಕಲಸ ಆಗ್ಬಿಟ್ಟಾರಿ. ಬಾ ಅಂದ್ರೆ ಇಲ್ಲ ನಮ್ಗೆ ರಜೆ ಸಿಗಂಗಿಲ್ಲ ಅಂತೇಳಿ ಯಾರೂ ಇಲ್ರಿ ಸಂಬಂಧಿಕರು ಸಹಿತ ಇಲ್ಲಿ. ಓಣೆನವ್ರು ಎತ್ತಾಕ್ಯಾರ್ರಿ. ಓಣೆನವರು ಸಂಸ್ಕಾರ ಮಾಡಿ ಬಂದ್ರಿ. ಇಂಥವೆಲ್ಲ ಆತಿರ್ತಾವ್ರಿ. ಅದ್ರಾಗ ಇಬ್ರು ಮಕ್ಕಳನ್ನ ಇಟ್ಕೊಳಕ ಅವ್ರನ್ನ ಫಾರಿನ್ನಾಗ ಕಳ್ಸೋದಕ್ಕೆ ಇಂಥ ಸಮಸ್ಯೆಗಳು ಭಾಳ ಆಗತ್ತೆ ಬಿಡ್ರಿ ಮಾಮಿ. ನೀವು ಒಂದಿದ್ದು ಕರೆಯೋದ್ರಿ. ಅದಕ್ಕರೆವ ಮೊನ್ನೆ ನಮ್ಮ ಅಕ್ಕನ ಮಗಂದು ಇಂಜಿನಿಯರಿಂಗ್ ಮುಗಿತು. ಅವ ಎಲ್ಲ ಭಾಳ ಕುಣದ್ರಿ, ಫಾರಿನ್ನಾಗ ಹೋಗಿ ಕಲಿತೀನಿ ಅಂತೇಳಿ. ನಮ್ಮ ಅಕ್ಕ ಸುಧಾರಾಮ್ ಕಳ್ಸಂಗ್ ಅಂದ್ಬಿಟ್ಲು ನೋಡ್ರಿ. ಏನು ಬೇಕಾಗಿಲ್ಲಪ್ಪ ಯಪ್ಪ, ನೀ ಎಷ್ಟು ದುಡಿತಿಯಲ್ಲ ಇಲ್ಲೇ ದುಡಿ, ಎಲ್ಲಿ ಫಾರಿನ್ಗಿರೇನು ಕಳ್ಸಂಗಿಲ್ಲ ಅಂತೇಳಿ ಸ್ವಚ್ಛ ಹೇಳ್ಬಿಟ್ಲು ರೀ. ಹೌದು ಬಿಡ ನೀನು. ನಮ್ಮ ಇಂಡಿಯಾದಾಗ ರಗಡ್ ಕೆಲಸ ಇರ್ತಾವ. ಚಂದಾಗೆ ಸಾರಿ ಕಲಿಸಿ ಇಲ್ಲೇ ಒಂದು ಕಂಪ್ನಿಯಾಗ ಹತ್ತಿರ್ತಾರಲ್ಲ, ಮುಂದೆ ಏನೋ ಅಂತಾರಲ್ಲ ಅದು ಇನ್ಕ್ರಿಮೆಂಟ ಏನು ಅದು ಆತಿರ್ತದ. ಮುಂದೆ ಎಷ್ಟು ಬಂದಷ್ಟಾಗ ಖುಷಿ ಪಡ್ಬೇಕವ. ಹೆಚ್ಚಿಗೆ ರೊಕ್ಕ ತಗೊಂಡು ಏನು ಮಾಡೋದದ? ನನಗೂ ಅದು ಪಾಡ್ ಕಾಣಂಗಿಲ್ಲವ ಯಾವ ಅಂದ್ರೆ ಅಲ್ಲಿ ಹೋಗಿ ಬಂದ್ರೆ ಒಂದು ಸ್ವಲ್ಪ ಪಗಾರ ಜಾಸ್ತಿ ಇರ್ತದ್ರಿ ಮಾಮಿ. ಒಂದು ಸ್ಟ್ಯಾಂಡರ್ಡ್ ಇರ್ತದಂತ್ರಿ. ಅಲ್ಲಿ ಹೋಗಿ ಕಲ್ತು ಬಂದ್ರೆ ಹೆಚ್ಚಿಗೆ ಪಗಾರ ಬರ್ತದ. ಒಂದು ಎಲ್ಲರೂ ಮರ್ಯಾದೆ ಕೊಡ್ತಾರ ಅನ್ನೋ ಸಂಬಂಧ ಅಲ್ಲಿ ಫಾರಿನ್ಗೆ ಹೋಗಿ ಕಲ್ತು ಬರ್ತಾರಂತ್ರಿ. ಅಲ್ಲ ನಿನ್ನ ಹುಚ್ಚಿ, ಕಲ್ತು ಬಂದು ಇಲ್ಲಿ ನೌಕರಿ ಮಾಡಿದ್ರ ಚಲೋ ಅದ. ಹಂಗೆ ಮಾಡಂಗಿಲ್ಲ. ಅಲ್ಲಿ ಫಾರಿನ್ ರುಚಿ ಹೆಚ್ಚಿಬಿಟ್ಟಿರ್ತದೆ ಇವ್ರಿಗೆ. ಮತ್ತೆ ಇಲ್ಲಿ ಬಂದು ಯಾಕೆ ದುಡಿಯಾಕೋತಾರ ಅವರು? ಅಲ್ಲೇ ದುಡಿದು ಮತ್ತೆ ಯಾವ್ದಾರ ಹುಡುಗಿ ನೋಡ್ಕೊಂಡ್ರು ಅಂದ್ರೆ ಅಲ್ಲೇ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾರ. ಈ ಕಡೆ ಬರೋ ಲೆಕ್ಕಾರ ಯಾಕೆ ಆಗ್ತಾರೆ ಹೇಳವರು? ಹೌದ್ರಿ ಮಾಮಿ, ನನಗೂ ಈ ಫಾರಿನ್ಗಿರೇನು ಕಳ್ಸೋದು ಒಟ್ಟ ಇಷ್ಟ ಇಲ್ಲ ನೋಡ್ರಿ. ಹಂಗಾಗಿ ನಮ್ಮ ಹುಡುಗರಿಗೆ ಜಾಸ್ತಿ ಒತ್ತಡ ಹಾಕಂಗಿಲ್ರಿ. ನಾನು ಎಷ್ಟು ಓದ್ತಾರ ಅಷ್ಟು ಕೈ ಬಿಟ್ಬಿಡ್ತೀನಿ ರೀ. ಮತ್ತೆ ಹೇಳ್ತೀನಿ ರೀ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀನಿ ರೀ. ಅವ್ರ ಹಣೆ ಬರೀ ಓದ್ಬೇಕು ಅಂದ್ರೆ ಚಲೋ ಓದ್ತಾರೆ. ಆದ್ರೆ ಅಷ್ಟು 95%, 98% ಇಲ್ರಿ. ಒಂದು 70ರಿಂದ 75, 80 ಮಾಡ್ತಾರ ಸಾಕ್ರಿ ನಮಗಷ್ಟೇ. ಹೌದು ಬಿಡ ನೀನು. ಜಾಸ್ತಿ ಒತ್ತಡ ಹಾಕಿ ಆ ಹುಡುಗರು ಓದ್ಲಿಲ್ಲ ಅಂದ್ರೆ ಮತ್ತೆ ನಿಮಗೆ ತಲೆ ಕೆಡಿಸ್ಕೊಂಡು ನೀವು ಗಂಡ ಹೆಂಡತಿ ಜಗಾಡೋದು ಮನೆಗಿಂತವೆಲ್ಲ ನಡೀತಾವ. ಸುಮ್ಮ ಎಷ್ಟು ಓದ್ತಾರ ಅಷ್ಟು ಬಿಟ್ಟು ಬಿಡೋದು ಚಲೋ. ಒಂದೊಂದು ಹುಡುಗರು ಹೇಳಿಲ್ಲ ಅಂದ್ರೆ ಎಷ್ಟು ಚಂದ ಓದ್ತಾವ್ರಿ. ತಮಗೆ ತಿಳಿದನೆ 99% ಮಾಡೋ ಹುಡುಗರು ಭಾಳ ಜನ ಇರ್ತಾರೆ. ಹೌದು ಬಿಡ. ಮನ್ ನೋಡ್ತಿಲ್ಲ ನಮ್ಮ ತಂಗಿ ಮೊಮ್ಮಗ ಸ್ಟೇಟ್ಗೆನೆ ಫಸ್ಟ್ ಬಂದಾನ. ಅವ್ರಿಗೇನು ಯಾರು ಹೇಳೋರ ಕೇಳೋರ? ಅವ್ರವ್ವ ಅಪ್ಪ ಹಳ್ಳಿಯಾಗಿರ್ತಾರ. ಏನು ಒಂದು ಅಕ್ಷರ ಕಲ್ತಿಲ್ಲ ಅವ್ರವ್ವ ಅಪ್ಪ. ಹಂಗೂ ಇರ್ತಾವ ಹುಡುಗರು. ಹೌದಲ್ರಿ ಮಾಮಿ, ಮೊನ್ನೆ SLC ಫಸ್ಟ್ ಬಂದಾನಂತೇಳಿ ಪೇಪರ್ನಾಗ ಬಂದಿತ್ತಲ್ಲ, ಅವನೇ ಹುಡುಗಲ್ರಿ? ಅದೇ ಹುಡುಗನೇ ನೋಡು. ಹಳ್ಳಿಯಾಗಿರ್ತಾರ ನೀನು. ಅವ್ರವ್ವ ಅಪ್ಪ ಅದನ್ನು ಕೊಟ್ಟಿದ್ರಲ್ಲ ಪೇಪರ್ನಾಗ, ಅವ್ರ ಫೋಟೋನು ಹಾಕಿದ್ರು. ಹ್ಞೂ ರೀ ಮಾಮಿ, ಹಿಂಗೆ ಆಗ್ತದ್ರಿ. ಹಳ್ಳಿಯಾಗ ಅಂತೀವಲ್ರಿ, ಅವರೇ ಶಾಣೆ ಇರ್ತಾರ. ಮಾಮೇಲಿ ಯಾರು ಯಾವಾಗ ಹೆಂಗೆ ಲೈಫ್ನಾಗ ಚೇಂಜ್ ಆಗ್ತದೆ ಅಂತೇಳಿ ಟರ್ನಿಂಗ್ ಪಾಯಿಂಟ್ ಗೊತ್ತೇ ಆಗಂಗಿಲ್ಲ ರೀ. ಈಗ ನೋಡ್ರಿ, ನಮ್ಮ ಕ್ಲಾಸ್ಮೇಟ್ ಒಬ್ಬ ಹುಡುಗಿದ್ದರಿ ಕೆಟ್ಟ
ಸೀದಾ ಅಡ್ಡಿದ್ದಾರೆ ಅವ. ಈಗ ಅವನೇ ಮನೆ ತಮ್ಮ ಜಿಲ್ಲೆಗೇನೆ ಉತ್ತಮ ಶಿಕ್ಷಕ ಅಂತೇಳಿ ಪ್ರಶಸ್ತಿ ತಗೊಂಡನ್ರಿ. ನಾವಿದ್ರಿ ಇಲ್ಲಿ ಬಂದು ಶಾಣೆ ಇದ್ದರು ಬಾಂಡೆ ತೊಳ್ಕೊತ ಕೂತೀವ್ರಿ. ಹಿಂಗೆ ನೋಡ್ರಿ ದಡ್ರು ಶಾಣ್ಯಾರು ಅಂತೇಳಿ ಏನೇನು ಈಗ ಡಿಸೈಡ್ ಮಾಡೋಕ್ಕಾಗಂಗಿಲ್ರಿ. ಮುಂದೆ ಹೆಂಗೆ ಲೈಫ್ನಾಗ ನಿಂದಿರ್ತಾರಲ್ರಿ ಸ್ಟ್ಯಾಂಡ್ ಆಗಿ, ಅವಾಗ ನೋಡ್ರಿ ಗೊತ್ತಾಗೋದು. ಹೌದೌದು, ಅದು ಕರೆ ಅದ. ನಮ್ಮ ವಿಡಿಯೋ ನೋಡೋರು ನೀವು ಓದಿಸ್ರಿ ಮಕ್ಕಳಿಗೆ, ಆದ್ರೆ ಅತಿ ಒತ್ತಡ ಹಾಕ್ಬೇಡ್ರಿ ಆಯ್ತು. ಆಮೇಲೆ ನಿಮಗೆ ಯಾರಿಗಾರ ಸಂಬಂಧಪಟ್ಟ ವಿಷಯನ ನಾವು ಮಾತಾಡಿದ್ವಿ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ವಿಡಿಯೋ ನೋಡೋರು ಹೊಸ್ದಾಗಿ ಯಾರ ಇದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಹಂಗೆ ಬಾಜು ಇರೋ ಗಂಟೆ ಟಕ್ಕನ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ನಮಸ್ಕಾರಗಳು.